सर पहलगाम टेरर अटैक में जो अटैक हुआ सर, उसको कुछ राजनीतिक पार्टियां हिंदू हत्याकांड बोल रहा सर। अभी देखो, मैं पॉलिटिक्स में बात नहीं करता हूँ, मैं अभी स्पीकर है। एक विशेष वर्ग को टारगेट कर रहा सर। नहीं, इसीलिए मैं बोल दिया ना, ಈಗ ಆ ಪೆಲಗಾಮಲ್ಲಿ ಆದಂಥ ಘಟನೆ ಅದನ್ನು ನಾವೆಲ್ಲ ತೀವ್ರ ಖಂಡಿಸಬೇಕು. ಆ ಭಯೋತ್ಪಾದಕರು ಯಾರಿದ್ರೂ ಕೂಡ ಪತ್ತೆ ಹಚ್ಚಿ ಕಠಿಣವಾದ ಕ್ರಮ ತಗೊಳ್ಬೇಕು. ಅವರು ಮಾತ್ರ ಅಲ್ಲ, ಯಾರಿಗೆ ಬೆಂಬಲಿಸಿದ್ದಾರೆ ಅವ್ರಿಗೆ ಕೂಡ ಕಠಿಣ ತಗೊಳ್ಬೇಕು. ನಮ್ಮ ದೇಶದ ಜವಾಬ್ದಾರಿ ಜನತೆಯರದು, ನಾವೆಲ್ಲ ಒಗ್ಗಟ್ಟಿಂದ ಇರಬೇಕು. ಯಾರು ಭಯೋತ್ಪಾದಕರು ಈ ರೀತಿ ಘಟನೆ ಮಾಡಿದ್ದಾರೆ, ಅದು ಈ ದೇಶವನ್ನು ವಿಭಾಗಗೊಳಿಸಿ ದುರ್ಬಲಗೊಳಿಸುವ ಪ್ರಯತ್ನ. ಅದಕ್ಕೆ ಪೂರಕವಾಗಿ ನಾವು ಇರಬಾರ್ದು. ನಾವಿಲ್ಲಿ ಎಲ್ಲ ಜಾತಿ, ಎಲ್ಲ ಮತ್ತೆಲ್ಲ ವರ್ಗದವರು ಒಗ್ಗಟ್ಟಾಗಿದ್ದುಕೊಂಡು ಜಾತ್ಯತೀತ ಮತ್ತು ಸೌಹಾರ್ದತೆಗೆ ನಾವು ಒತ್ತು ಕೊಡಬೇಕು. ಯಾಕೆ, ಈ ದೇಶದ ಉಸಿರೇ ಸೌಹಾರ್ದತೆ. ಯಾವಾಗ ಇದೆ ಸೌಹಾರ್ದತೆ ಇಲ್ಲ, ಆಗ ದೇಶ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಅವರು ಸೌಹಾರ್ದತೆ ಇರಬಾರ್ದಂಥ ಕ್ರಮ ಅವರು ಪ್ಲ್ಯಾನ್ ಮಾಡಿ ಈ ರೀತಿ ದಾಳಿ ಮಾಡ್ತಾರೆ. ಅದಕ್ಕೆ ಪೂರಕ ಯಾವುದೇ ವಾತಾವರಣ ಯಾರು ಕೂಡ ಮಾಡಬಾರ್ದು ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು, ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. ಎಸ್ಎಸ್ಎಲ್ಸಿಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ, ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.